ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೊಂದು ವಿಶೇಷವಾದ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಸೊ ಅವ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತೆ ಅವರು ಒಂದು ಕಾನ್ಸೆಪ್ಟ್ ನ ತಗೊಂಡ್ ಬಂದಿದ್ದಾರೆ ನಿಮ್ಗೆ ಪರಿಚಯ ಮಾಡ್ಕೊಡ್ಬೇಕಂತ. ಸಾಕಷ್ಟು ದಿನದಿಂದ ಡಿಸ್ಕಷನ್ ಇತ್ತು, ಇವತ್ತು ನಿಮ್ಮ ಕಣ್ಮುಂದೆ ತರಬೇಕಂತ ಅನಿಸ್ತು. ಸೊ ಹಾಗಾದ್ರೆ ಅದಕ್ಕೂ ಮುಂಚೆ ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮ್ ಜೊತೆ ಲೋನ್ ಡಾಕ್ಟರ್ ಆದಂತ ಪ್ರಕಾಶ್ ಅವರು ನಮ್ ಜೊತೆ ಇದ್ರೆ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೀಕ್ಷಕರು, ಏನಂತ ಅಂದ್ರೆ ಹೆಸರಲ್ಲೇ ಲೋನ್ ಡಾಕ್ಟರ್ಸ್ ಅಂತ ಇದೆ. ಸೊ ಲೋನ್ ಡಾಕ್ಟರ್ಸ್ ಅಂದ್ರೆ ಏನಾಗದ್ರೆ ನೀವು ಅನ್ಕೊಂಡಿರ್ತಾರ, ಡಾಕ್ಟರ್ ಕೇಳಿದೀನಿ, ಲೋನ್ ಡಾಕ್ಟರ್ ಅಂತ ಈ ತರ ವಿಭಿನ್ನವಾಗಿದೆಯಲ್ಲ ಹೆಸರು ಅಂತ. ಅವ್ರು ಹಂಗೆ ಸ್ವಲ್ಪ ಯುನೀಕ್ ಅಂಡ್ ವರ್ಕಲಿ 24x7 ಅಂತ ಹೇಳ್ಬೋದು. ಅವತ್ತು ಆ ತರ ಕೆಲಸ ಮಾಡೋದಕ್ಕೆ ಇವತ್ತು ಲೋನ್ ಡಾಕ್ಟರ್ ಆಗಿದ್ದಾರೆ. ಅಂದ್ರೆ ವೀಕ್ಷಕರು, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಸೆಂಟ್ರಲ್ ಅಲ್ಲಿ ಆಗಿರ್ಬೋದು, ಸ್ಟೇಟ್ ಅಲ್ಲಿ ಆಗಿರ್ಬೋದು, ನಮ್ಮ ಸರ್ಕಾರದಿಂದ ಸಬ್ಸಿಡಿ ಹಣ ಅಂತ ಕೊಡ್ತಾರೆ ಅಲ್ಲ. ಸೊ ಅದು ಯಾರಿಗೆ ಕೊಡ್ತಾರೆ? ನಮ್ಮ ಪಬ್ಲಿಕ್ಸ್ ಕೂಡ ಅಂತ ದುಡ್ಡಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅಂದ್ರೆ ಸಹಾಯದಾನ ಅಂತ ಕೊಡ್ತಾರೆ, ಮತ್ತೆ ನಾವು ಜೀವನ ಮಾಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಆರ್ಥಿಕ ನೆರವು ಅಂತ ಕೊಡ್ತಾರೆ. ಸೊ ಇಂಥ ಒಂದು ಹಣನ ಎಲ್ಲೋ ಒಂದ್ ಕಡೆ ಪೋಲ್ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿರೋ ಅಂತ ವಿಚಾರ. ಅಂತ ಹಣಕ್ಕೆ ಕಡಿವಾಣ ಹಾಕಿ ನಮ್ ರೈಟ್ಸ್ ಏನಿದೆ, ಅಂದ್ರೆ ನಮ್ಮ ಸಾರ್ವಜನಿಕರಿಗೆ ತಲುಪಬೇಕಾದಂತ ದುಡ್ಡು ಏನಿದೆ, ಆ ದುಡ್ಡನ್ನ ನಮ್ಮ ಜನರಿಗೆ ತಲುಪಿಸುವಂತ ಕೆಲಸ ಮಾಡೋದ್ರಲ್ಲಿ ಲೋನ್ ಡಾಕ್ಟರ್ ಬಹಳಷ್ಟು ಸಕ್ಸಸ್ ಆಗಿದ್ದಾರೆ. ಇಲ್ಲಿ ತನಕ ಸುಮಾರು ಒಂದು 18,000 ಜನರಿಗೆ ಲೋನ್ ಅನ್ನ ಮಾಡಿಸಿಕೊಟ್ಟಿದ್ದಾರೆ. ಅಂದ್ರೆ ಇವರೇ ಹೋಗಿ ಮಾಡಿಸೋದಲ್ಲ, ನೀವೊಂದು ಲೋನ್ ಅನ್ನ ಹೇಗ್ ಮಾಡಿಸ್ಕೋಬೇಕು, ಆ ಸಬ್ಸಿಡಿನ ನಿಮ್ ಕೈಗೆ ಹೇಗ್ ಸೇರಿಸ್ಬೇಕಿರೋದಕ್ಕೆ ಸಾಕಷ್ಟು ಐಡಿಯಾಸ್ ಇದೆ, ಸಾಕಷ್ಟು ಟೆಕ್ನಾಲಜಿಗಳಿದೆ. ಸೊ ಅದ್ರ ಮೂಲಕ ಇವರು ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮ ಇಷ್ಟೇ. ಇಟ್ಸ್ ವೆರಿ ಸಿಂಪಲ್. ನೀವೇನಾದ್ರೂ ಸಬ್ಸಿಡಿ ಲೋನ್ಸ್ ನೋಡ್ತಿದ್ರೆ, ಲೋನ್ ಅಂದ ತಕ್ಷಣ ಹೋಮ್ ಲೋನ್ ಇದೆ, ಪ್ರೈವೇಟ್ ಲೋನ್ ಇದೆ ಅಂತ ಎಕ್ಸೈಟ್ ಆಗಂತದ್ರಿಂದ ಇಟ್ಸ್ ವೆರಿ ಸಿಂಪಲ್. ಸರ್ಕಾರದಿಂದ ಕೊಡುವಂತ ಸಬ್ಸಿಡಿ ಲೋನ್ಸ್, ಫಾರ್ ಎಕ್ಸಾಂಪಲ್ ಈಗ ಮುದ್ರಾ ಲೋನ್ಸ್ ಅಂತ ಕೇಳಿರ್ತೀರಾ. ಸೊ ಅದ್ರ ಬಗ್ಗೆ ಆಗಿರ್ಬೋದು, ಹೀಗೆ ಸಾಕಷ್ಟು ಲೋನ್ಸ್ ಗಳಿದೆ. ಸೊ ಆ ಲೋನ್ಸ್ ಗಳ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನ ಕೊಡ್ತಾರೆ. ನಿಮ್ ಲೈಫ್ ನ ಹೇಗೆ ಚೇಂಜ್ ಮಾಡ್ಬೋದು, ಲೋನ್ಸ್ ನ ಹೇಗೆ ತಕೋಬಹುದು, ಎಷ್ಟು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು, ಪ್ರತಿಯೊಂದನ್ನು ಕೂಡ ನೀವು ಎಷ್ಟೋ ಜನಕ್ಕೆ ದುಡ್ಡು ಕೊಟ್ಟು ಮೋಸ ಹೋಗಿರ್ತೀರಾ, ಬಟ್ ಇನ್ ಮುಂದೆ ಮೋಸ ಹೋಗಂಗಿಲ್ಲ. ಲೋನ್ ಡಾಕ್ಟರ್ಸ್ ಇದ್ದಾರೆ. ಸೊ ಪಿನ್ ಟು ಪಿನ್ ಮಾಹಿತಿನ ನಿಮ್ಗೆ ಕೊಡ್ತಾ ಹೋಗ್ತಾರೆ, ಅದು ಹೇಗೆ ಅಂತ ಅನ್ಬಿಟ್ಟು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅದು ಕಾಲ್ ಮಾಡಿ ಕೇಳ್ಕೋಬಹುದು. ಅದಕ್ಕೂ ಮುಂಚೆ ಇವರು ಸಾಕಷ್ಟು ಡೀಟೇಲ್ಸ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶೇರ್ ಮಾಡ್ಕೊಳ್ತಾರೆ. ಬನ್ನಿ ಮಾತನಾಡ್ಸೋಣ. ಸರ್, ಈಗ ನಾನು ಹೇಳಿದೀನಿ ಲೋನ್ ಡಾಕ್ಟರ್ಸ್ ಅಂದ್ರೆ ಏನಂತ. ಸೊ ನಮ್ಮ ವೀಕ್ಷಕರಿಗೆ ಲೋನ್ ಡಾಕ್ಟರ್ಸ್ ಅಂದ್ರೆ ಏನಂತ ನೀವು ಅರ್ಥ ಮಾಡಿಸ್ಕೊಳ್ಬೇಕು ವ್ಯೂವರ್ಸ್. ಓಕೆ, ಇವಾಗ ನೋಡಿ, ನೀವು ಒಂದು ಪರ್ಸನಲ್ ಲೋನ್ ತಗೊಳ್ಬೇಕಾದ್ರೆ ಮೊಬೈಲ್ ಅಲ್ಲಿ ನಿಮಗೆ 100 ಆ್ಯಪ್ ಸಿಗ್ತವೆ. ಓಕೆ, ಅಥವಾ ಹೋಮ್ ಲೋನ್ ಮಾಡಿಸ್ಕೋಬೇಕು ಅಥವಾ ಬಿಸ್ನೆಸ್ ಲೋನ್ ಮಾಡ್ಕೋಬೇಕಾದ್ರೆ ನಿಮ್ಮ ಮನೆ ಸುತ್ತಮುತ್ತ ಒಂದು 20 ಏಜೆಂಟ್ ಸಿಗ್ತಾರೆ. ಬಟ್ ಸರ್ಕಾರಿ ಸಬ್ಸಿಡಿ ಸ್ಕೀಮ್ ಅನ್ನ ಪಡೆಯೋ ಸಲುವಾಗಿ ಯಾರು ಪ್ರೊಫೆಷನಲ್ ಆಗಿ ಮಾಡ್ತಾ ಇಲ್ಲ. ಇದಾರೆ ಬಹಳ ಜನ ಮಾಡಿಸ್ಕೊಡ್ತೀವಿ ಅಂತ ಇದಾರೆ, ಮಾಡ್ತಾರೆ. ಬಟ್ ಅಲ್ಲಿ ಕೂಡ 100% ಸಕ್ಸಸ್ ಆಗ ಸಾಧ್ಯನೇ ಇಲ್ಲ. ಸೊ ಆ ಪ್ರೊಸೆಸ್ ಅನ್ನ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಸಪೋಸ್ ಅಲ್ಲಿ ಏಜೆಂಟ್ ಏನ್ ಮಾಡ್ತಾರೆ, ಡಾಕ್ಯುಮೆಂಟ್ ತಗೊಂಡು ಪ್ರೊಸೆಸ್ ಮಾಡಿ ಕೊಡ್ತಾರೆ, ಅಲ್ಲಿ ಬ್ಯಾಕ್ ಸೈಡ್ ಸೆಕ್ಯೂರಿಟಿ ಇರುತ್ತೆ, ಆ ಸೆಕ್ಯೂರಿಟಿ ಮೇಲೆ ಲೋನ್ ಸಿಗುತ್ತೆ. ಬಟ್ ಇಲ್ಲಿ ಸರ್ಕಾರ ಸ್ಕೀಮ್ ಅಲ್ಲಿ 50,000 ಇಟ್ಕೊಂಡು 100 ಕೋಟಿವರೆಗೆ ವಿತೌಟ್ ಸೆಕ್ಯೂರಿಟಿ ಲೋನ್ ಇದೆ. 100 ಕೋಟಿವರೆಗೆ ಇದೆ. ಕೇಳಿದ್ರೆ ವೀಕ್ಷಕರೇ, ಗೊತ್ತಿದ್ಯಾ ನಿಮ್ಗೆ ಯಾವತ್ತಾದ್ರೂ ಈ ವಿಚಾರ? ಬಟ್ ಇಲ್ಲಿ ಈ ಸಬ್ಸಿಡಿ ಬರೋದ್ರಿಂದ ಓಕೆ, ಅದಕ್ಕಂತ ಪ್ಯಾರಾಮೀಟರ್ಸ್ ಗಳಿದಾವೆ. ಸೊ ಆ ಪ್ಯಾರಾಮೀಟರ್ ಮ್ಯಾಚ್ ಮಾಡಬೇಕಾಗತ್ತೆ. ಒಂದು ಫಲಾನುಭವಿಯ ಅವನಿಗೆ ಹೌದು. ಸೊ ಎಲಿಜಿಬಿಲಿಟಿ ಕೆಲವೊಂದ್ಸಲ ಏನ್ ಮಾಡ್ತಾರೆ, ಒಂದು ಸ್ಕೀಮಿಗೆ ಅವರು ಅಪ್ಲಿಕೇಶನ್ ಹಾಕ್ತಾರೆ, ಬಟ್ ಆ ಸ್ಕೀಮ್ ಅವ್ರು ಎಲಿಜಿಬಲ್ ಆಗೋದೇ ಇಲ್ಲ. ಓಕೆ, ಅವ್ರು ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಹಾಕ್ಬಿಡ್ತಾರೆ, ತಿಂಗಳ 2 ತಿಂಗಳ 3 ತಿಂಗಳ 6 ತಿಂಗಳು ನೋಡ್ತಾರೆ, ಆಮೇಲೆ ಬರೋದೇ ಇಲ್ಲ, ನೋಡ್ತಾರೆ ರಿಜೆಕ್ಟ್ ಆಗಿರುತ್ತೆ. ಬಟ್ ರಿಜೆಕ್ಟ್ ಯಾಕೆ ಆಗಿದೆ ಅಂತ ಗೊತ್ತಾಗಂಗಿಲ್ಲ. ಗೊತ್ತಾಗಂಗಿಲ್ಲ. ಸೊ ಫಸ್ಟ್ ಇಲ್ಲಿ ನೋಡಿ, ಈ ಎಲ್ಲಾ ಪ್ರೊಸೆಸ್ ಅನ್ನು ಸೈಂಟಿಫಿಕ್ ವೇ ಮಾಡ್ಬೇಕಾಗತ್ತೆ. ಫಸ್ಟ್ ಏನಪ್ಪಾ ಅಂದ್ರೆ, ಒಂದು ಅರ್ಜಿ ಹಾಕಕ್ಕಿಂತ ಮುಂಚೆ ಫಸ್ಟ್ ನಾವು ಅದಕ್ಕೆ ಅರ್ಹರಾಗಿದ್ದೀವಿ ಇಲ್ಲ, ಫಸ್ಟ್ ಎಲಿಜಿಬಲ್ ಚೆಕ್ ಮಾಡ್ಬೇಕಾಗತ್ತೆ. ಸೊ ಎಲಿಜಿಬಲ್ ಚೆಕ್ ಆಗಿದ್ಮೇಲೆ ಅದಕ್ಕೆ ಪ್ಯಾರಾಮೀಟರ್, ಬ್ಯಾಂಕ್ ಪ್ಯಾರಾಮೀಟರ್ ಮತ್ತೆ ಸರ್ಕಾರ ಪ್ಯಾರಾಮೀಟರ್ ಮ್ಯಾಚ್ ಮಾಡ್ಬೇಕಾಗತ್ತೆ. ಓಕೆ, ಆಮೇಲೆ ಇಲ್ಲಿ ಈ ಮಾಡೋದ್ರಿಂದ ಆಮೇಲೆ ಸಪೋಸ್ ಫೈಲ್ ಅದು ಓಕೆ ಆಗಿ ಬ್ಯಾಂಕಿಗೆ ಬಂದ್ರೆ, ಬ್ಯಾಂಕ್ ಅಲ್ಲಿ ಅವ್ರು ಏನ್ ಬಿಸ್ನೆಸ್ ಮಾಡ್ತಾರೆ ಅಂತ ಪ್ಯಾರಾಮೀಟರ್ ಅವ್ರ ಬಾಯಿಂದ ಹೇಳ್ಬೇಕಾಗತ್ತೆ. ಇಲ್ಲಿ ಏಜೆಂಟ್ ಹೇಳೋದಲ್ಲ. ಸೊ ಫಲಾನುಭವಿ ಹೇಳ್ಬೇಕಾಗತ್ತೆ, ಯಾವ ಬಿಸ್ನೆಸ್ ಮಾಡ್ತಾರೆ, ಅವ್ರ ಬಿಸ್ನೆಸ್ ಎಲ್ಲಿ ಮಾಡ್ತಾರೆ, ಬಿಸ್ನೆಸ್ ಯಾವ ತರ ಮಾಡ್ತಾರೆ, ಅದನ್ನ ಎಲ್ಲಿ ಮಾಡ್ತಾರೆ, ಅವ್ರಿಗೆ ಮಂತ್ಲಿ ಪ್ರಾಫಿಟಬಿಲಿಟಿ ಎಷ್ಟಾಗತ್ತೆ, ಮಂತ್ಲಿ ಕಂತ್ ಯಾವ ತರ ಕಟ್ತಾರೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಸೊ ಅದರಿಂದ ಒಂದು ಸೈಂಟಿಫಿಕ್ ವೇದಿಂದ ಮಾಡಿದಾಗ ಮಾತ್ರ ಈ ಸರ್ಕಾರಿ ಸಬ್ಸಿಡಿ ಸ್ಕೀಮು ಸಕ್ಸಸ್ ಆಗುತ್ತೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಆ ಲೋನ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಆ ಲೋನ್ ಹೇಗೆ ನೀವು ರಿಟರ್ನ್ ಕೂಡ ಕಟ್ತೀರಿ ಅನ್ನೋದನ್ನ ಇನ್ ಡೀಟೇಲ್ಸ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದಾಗ ನೋಡಿ ಅವ್ರಿಗೆ ರೀಚ್ ಆಗುತ್ತೆ, ಎಸ್ಪೆಷಲಿ ಬ್ಯಾಂಕ್ ಆಗಿ.
ಸೊ ನೀವೇನಾದ್ರೂ ಲೋನ್ ಅನ್ನ ತಗೋಬೇಕು ಗೌರ್ಮೆಂಟ್ ಸ್ಕೀಮ್ಸ್ ಗಳಿಂದ ಅಂತಂದ್ರೆ ಇವರು ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಗೆ ಅಂತ ಪ್ರತಿಯೊಂದು ಐಡಿಯಾನು ಕೂಡ ಕೊಡ್ತಾರೆ. ಹೀಗೆ ಅಪ್ಲಿಕೇಶನ್ ಆಗ್ಬೇಕು, ಹೀಗೆ ವರ್ಕ್ ಆಗುತ್ತೆ, ಇದೇ ತರನೇ ಮಾತಾಡ್ಬೇಕು, ಪ್ರತಿಯೊಂದು ಡೀಟೇಲ್ಸ್ ಕೂಡ ಇವರು ಹೇಳ್ಕೊಡ್ತಾರೆ. ಸರ್ ಇನ್ನೊಂದು ಕ್ವಶನ್, ಯಾಕೆಂದ್ರೆ ನೀವು ಸಿಂಪಲ್ ಆಗಿ ಹೇಳಿದ್ರೆ ಸಾಕಷ್ಟು ಬ್ರೋಕರ್ ಗಳಿರ್ತಾರೆ ಈ ವಿಚಾರದಲ್ಲಿ. ಸೊ ಅವರೆಲ್ಲ ಬಿಟ್ಟು ಯಾಕೆ ಲೋನ್ ಡಾಕ್ಟರ್ ಅನ್ನೇ ಬರ್ಬೇಕು? ಮತ್ತೆ ನಿಮ್ಮಲ್ಲಿ ಏನಾದ್ರು ಲೋನ್ ಅನ್ನ ನಿಮ್ ಥ್ರೂ ಏನಾದ್ರು ತಗೋಬೇಕು ಅಂತಂದ್ರೆ ಏನ್ ಸೈಂಟಿಫಿಕಲ್ ಐಡಿಯಾಸ್ ಗಳನ್ನ ನೀವು ಟೆಕ್ನಾಲಜಿನ ಯೂಸ್ ಮಾಡ್ತೀರಾ? ಸರ್ ನೋಡಿ, ನನ್ ಕಡೆ ಬರ್ಬೇಕಂದ್ರೆ ಯಾರಿಗೂ ಫೋರ್ಸ್ ಮಾಡಂಗಿಲ್ಲ. ಓಕೆ, ಬಟ್ ಒಂದು ಸೈನ್ಸ್ ಅನ್ನೋದು ಎಲ್ಲ ಕಡೆ ಫಿಕ್ಸ್ ಆಗಿರುತ್ತೆ. ಓಕೆ, 2+2 ಎಷ್ಟಾಗತ್ತೆ? 4 ಆಗುತ್ತೆ. ನಿಮ್ ಕಡೆ ಅದು 4 ಆಗುತ್ತೆ, ಡೆಲ್ಲಿಯಲ್ಲಿ 4 ಆಗುತ್ತೆ, ಅಮೆರಿಕದಲ್ಲಿ 4 ಆಗುತ್ತೆ. ಓಕೆ, ಬಟ್ ಇದನ್ನ ಕೆಲವು ಜನ ಏನ್ ಮಾಡ್ತಾರೆ, 2+2 40 ಮಾಡ್ಬಿಡ್ತಾರೆ. ಓಕೆ, ಜನ 40 ನಂಬಿಡ್ತಾರೆ. ಅವ್ರು ಹೇಳೋದು ನಿಮ್ಗೆ 40 ಕಟ್ಟಿದೆ ಅಂತ ಹೇಳಿ 40 ಕಳ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ 4 ಬರ್ತಾರೆ. ಓಕೆ, ಯಾಕಂದ್ರೆ 4 ಇಸ್ ಸೈಂಟಿಫಿಕ್. ಓಕೆ, ಇಲ್ಲಿ ಒಂದು ಸೈನ್ಸ್ ಕೆಲಸ ಮಾಡುತ್ತೆ. ಸೊ 4 into 25%. ಸೊ ಎಕ್ಸಾಂಪಲ್, ಅವರ ದಾಖಲೆಗಳು ಕರೆಕ್ಟ್ ಆಗಿದ್ದು, ಅವರ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದು, ಅವರ ಆಧಾರ್ ಪ್ಯಾನ್ ಒಂದಕ್ಕೊಂದು ಲಿಂಕ್ ಆಗಿದ್ರೆ ಇಲ್ಲಿ 25% ವರ್ಕ್ ಆಗೇ ಆಗುತ್ತೆ. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್, ಅವರ ಕ್ರೆಡೆನ್ಷಿಯಲ್ ಸರ್ಕಾರ ಎಲ್ಲಾ ಪ್ಯಾರಾಮೀಟರ್ಗಳು 1 by 1 ಮ್ಯಾಚ್ ಆಗ್ತಾ ಇದ್ರೆ ಈ ಎರಡನ್ನು ಸೇರಿಸಿದ್ರೆ 50% ವರ್ಕ್ ಆಗೇ ಆಗತ್ತೆ. 3ನೇ ಪಾಯಿಂಟ್, ಅವರ ಕ್ರೆಡೆನ್ಷಿಯಲ್ ಬ್ಯಾಂಕ್ ನಾರ್ಮ್ಸ್ ಪ್ರಕಾರ ಎಲ್ಲ ಕರೆಕ್ಟ್ ಆಗಿ ಆಗಿದ್ರೆ 75% ವರ್ಕ್ ಆಗೇ ಆಗತ್ತೆ. ಬಟ್ ಉಳಿಕಿದ 25% ಫಲಾನುಭವಿ ಬ್ಯಾಂಕ್ ಅಲ್ಲಿ ಮತ್ತೆ ಸರ್ಕಾರದಲ್ಲಿ ರಿಪ್ರೆಸೆಂಟ್ ಮಾಡಬೇಕು. ಓಕೆ, ಅವನ ಕಡೆ ಏನ್ ನಾಲೆಜ್ ಇದೆ, ಅವ್ನ ಎಕ್ಸ್ಪೀರಿಯನ್ಸ್ ಏನಿದೆ, ಅವ್ನ ಕಡೆ ಏನ್ ಟ್ಯಾಲೆಂಟ್ ಇದೆ, ಈ ಬಿಸ್ನೆಸ್ ಮಾಡೋ ಕೆಪಾಸಿಟಿ ಇದೆ ಅಥವಾ ಇಲ್ಲ, ಮತ್ತೆ ಡೌನ್ ಪೇಮೆಂಟ್ ಮಾಡಕ್ ಅವ್ರ ಕೆಪಾಸಿಟಿ ಇದೆ ಅಥವಾ ಇಲ್ಲ, ಅಥವಾ ಮುಂಚೆ ಹಳೆ ಅವ್ರ ಫೈನಾನ್ಷಿಯಲಿ ಅವ್ರು ಎಷ್ಟು ಸ್ಟ್ರಾಂಗ್ ಇದ್ದಾರೆ, ತಮ್ಮ ಜೇಬಿಂದ ಅವ್ರು ಎಷ್ಟು ಹಣ ಹಾಕ್ತಾರೆ. ಸೊ ಈ ಪ್ಯಾರಾಮೀಟರ್ ಮಾಡೋದ್ರಿಂದ ಈ 75% + 25% ಎರಡು ಸೇರಿಸಿದಾಗ 100% ಕೆಲಸ ಆಗುತ್ತೆ. ಓಕೆ, ಇದು ಮಾಡ್ಲೇಬೇಕು. ನನ್ನ ಕಡೆ ಬರ್ಲಿ ಅಥವಾ ಬೇರೆ ಎಲ್ಲಾದ್ರೂ ಕೂಡ ಈ ಫಾರ್ಮುಲಾ ಮಾಡಿದ್ರೆ 100% ಕೆಲಸ ಆಗುತ್ತೆ. ವೀಕ್ಷಕರಿಗೆ ಕೇಳಿಸ್ಕೊಂಡಲ್ಲ, ಬರೀ ನೀವು ಒಂದ್ ಕೆಲಸ ಮಾತ್ರ ಅಪ್ಲೈ ಮಾಡಿದ ತಕ್ಷಣ ಲೋನ್ ಆಗಲ್ಲ. ಲೋನ್ಗೆ ಏನೇನೆಲ್ಲ ಬೇಕು ಸಿದ್ಧತೆಗಳನ್ನ ಕೂಡ ಮಾಡ್ಕೊಡ್ಲಿಕ್ಕೆ ಇವರು ಹೆಲ್ಪ್ ಮಾಡ್ತಾರೆ. ಮತ್ತೊಂದು ಕ್ವಶನ್ಸ್ ಅಂದ್ರೆ, ಯಾರೋ ಒಂದು ವಿಲೇಜ್ ಅಲ್ಲಿ ಒಬ್ಬರಿಗೆ ಒಂದು ಸಬ್ಸಿಡಿ ಲೋನ್ಸ್ ಕೊಡ್ಬೇಕಾಗಿರುತ್ತೆ ಗೌರ್ಮೆಂಟ್ ಸ್ಕೀಮ್ ಇಂದ. ಲೈಕ್ ಅವ್ರಿಗೆ ಏನು ನಾಲೆಡ್ಜ್ ಇರಲ್ಲ, ಅವ್ರು ಏನ್ ಮಾಡ್ಬೋದು ನಿಮ್ ಪ್ರಕಾರ, ಏನ್ ಮಾಡ್ಬೇಕಾಗುತ್ತೆ ಪ್ರೊಸೆಸ್? ಫಾರ್ ಎಕ್ಸಾಂಪಲ್, ಈಗ ರೈತರು ಇದ್ದಾರೆ, ಫಾರ್ಮರ್ಸ್ ಇದ್ದಾರೆ, ಅವ್ರಿಗೆ ಲೈಫ್ ನಲ್ಲಿ ಲೈಕ್ ಬೆಳೆ ಬೆಳೆಯೋದಕ್ಕೋ ಮತ್ತೊಂದು ಕೆಲಸ ಮಾಡೋದಕ್ಕೋ ಆರ್ಥಿಕವಾಗಿ ಸಪೋರ್ಟ್ ಬೇಕಾಗುತ್ತೆ. ಯಾರು ಅಕ್ಕಪಕ್ಕದಲ್ಲಿ ಮಾಡ್ತಿರಲ್ಲ, ಸರ್ಕಾರದಿಂದ ಕೆಲವು ಸಬ್ಸಿಡೀಸ್ ಕೊಡ್ತಿರ್ತಾರೆ. ಸೊ ಇದನ್ನ ಅವ್ರ ಕೈಗೆ ತರಿಸ್ಕೋಬೇಕಂದ್ರೆ ಏನ್ ಮಾಡ್ಬೋದು? ಸರ್ ನೋಡಿ, ಈಗ ನಾವು ಅಗ್ರಿಕಲ್ಚರ್ ಆಕ್ಟಿವಿಟಿಗೆ ನಾವು ಕೊಡಂಗಿಲ್ಲ, ಬಟ್ ಅಗ್ರಿ ಅಲೈಡ್ ಆಕ್ಟಿವಿಟಿ, ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಹಂದಿ ಸಾಗಾಣಿಕೆ, ಮೀನ್ ಸಾಗಾಣಿಕೆ, ಜೇನ್ ಸಾಗಾಣಿಕೆ, ಕತ್ತೆ ಸಾಗಾಣಿಕೆ, ಸೊ ಈ ಎಲ್ಲ ಸಾಗಾಣಿಕೆಯಿಂದ ಅವನ ಇನ್ಕಮ್ ರೆಗ್ಯುಲರ್ ಆಗಿ ಬರೋಕಂತ ಆ ಆಕ್ಟಿವಿಟಿಗೆ ನಾವು ಮಾಡ್ತೀವಿ. ಬಟ್ ಇವಾಗ ನೀವು ಬಿಲೀವ್ ಮಾಡಂಗಿಲ್ಲ, ನಮ್ ಕಡೆ ಆಲ್ಮೋಸ್ಟ್ 60% ಜನ ರೈತರು ಇದ್ದಾರೆ. 60% ಜನ. ಓಕೆ, ಅವ್ರ ಫೋನ್ ಇಲ್ಲೇನಾಗುತ್ತೆ ಗೊತ್ತಂದ್ರೆ, ಅವರಿಗೆ ಏನಾಗುತ್ತೆ ಅಂದ್ರೆ ಅವ್ರ ಮೈಂಡ್ ಬ್ಲಾಂಕ್ ಆಗಿರುತ್ತೆ. ಸೊ ಬಿಸ್ನೆಸ್ ಮಾಡೋಕೆ ಇದೆ, ಇಚ್ಛೆ ಇದೆ, ನಾಲೆಜ್ ಇದೆ, ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ, ಬಟ್ ಎಲ್ಲಿ ನಾನು ಹಣ ಕಳ್ಕೊತೀನ ಆ ಭಯ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಬಿಗ್ಗೆಸ್ಟ್ ಭಯ ಅಂದ್ರೆ ಲೋನ್ ಆಗತ್ತೋ ಇಲ್ಲೋ, ಬಿಗ್ಗೆಸ್ಟ್ ಭಯ. ಅದನ್ನ ಮಾಡ್ಬಿಟ್ಟಿದ್ದಾರೆ ಸೊಸೈಟಿ. ಮತ್ತೆ ಇನ್ನೊಂದೇನಾಗಿದೆ ಅಂದ್ರೆ ಬ್ಯಾಂಕ್ ಭಯ. ಬ್ಯಾಂಕ್ ಮ್ಯಾನೇಜರ್ ಅಂದ್ರೆ ಯಾವ ತರ ಅಂತಂದ್ರೆ, ಇನ್ನೊಂದು, ನೀವು ಎಲ್ಲಾ ಜನ ನೋಡಿದಿರಾ, ಅವರು ಹೋಗಿ ಪೊಲಿಟಿಷಿಯನ್ಸ್ ಜೊತೆ ಮಾತಾಡ್ತಾರೆ, ಹೋಗಿ ಪೊಲೀಸ್ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ, ಬಟ್ ಎಷ್ಟೇ ಸ್ಟ್ರಾಂಗ್ ಪರ್ಸನ್ ಬ್ಯಾಂಕ್ ಮ್ಯಾನೇಜರ್ ಮಾತಾಡೋದಿಲ್ಲ. ಯಾಕಂದ್ರೆ ಏನಾಗುತ್ತೆ, ಭಯ ಪಡ್ತಾರೆ. ಲುಕ್ ಅಲ್ಲಿ ಎಲ್ಲ ಕ್ಲಿಯರ್ ಮಾಡ್ಬಿಡ್ತಾರೆ ಮ್ಯಾನೇಜರ್, ಆಗುತ್ತಾ ಆಗಲ್ಲ, ಕೊಡ್ತಾನೆ ಇವಾಗ ಹೆಂಗ್ ಮಾತಾಡ್ತಾನೆ. ಬಟ್ ನಾನಂತೀನಿ, ನಿಮ್ಮ ಅಪಿಯರೆನ್ಸ್ ಹೋಗ್ಬೇಡಿ, ಒಂಥರ ಅಪರ್ಚುನಿಟಿ ಲೈಫ್ ಅಲ್ಲಿ. ಬಟ್ ಬ್ಯಾಂಕ್ ಮ್ಯಾನೇಜರ್ ಕಡೆ ಹೋಗ್ಬೇಕಾದ್ರೆ ನೀವು ಅಪಿಯರೆನ್ಸ್ ನೋಡ್ಕೋಬೇಡಿ, ನಿಮ್ ಕಡೆ ನೀವು ಹೇಗ್ ಕಾಣಿಸ್ತೀರಿ ನೋಡ್ಬೇಡಿ. ಬೇಕಾದ್ರೆ ಲುಂಗಿ ಹಾಕೊಂಡು ಹೋಗಿ, ಪರವಾಗಿಲ್ಲ, ಬಟ್ ನಿಮ್ ಕಡೆ ಟ್ಯಾಲೆಂಟ್ ಇಂಪಾರ್ಟೆಂಟ್. ನೀವು ಯಾವ ಬಿಸ್ನೆಸ್ ಮಾಡ್ಬೇಕಂತೀರಾ ಅದ್ರ ಪ್ರತಿಯೊಂದು ಇದನ್ನು ರಾತ್ರಿ 2 ಗಂಟೆಗೆ ನಿಮ್ಗೆ ಎಬ್ಬಿಸಿ ಕೇಳಿದ್ರು ಕೂಡ ಪಟ ಮಾತಾಡ್ಬೇಕು. ಸರ್ ನಂಗೆ 10 ಲಕ್ಷ ಲೋನ್ ಬೇಕು, ಸರ್ 3,30,000 ರೂಪಾಯಿ ನಂಗೆ ಶೆಡ್ಡಿಗೆ ಬೇಕಾಗತ್ತೆ, ಸರ್ ನಂಗೆ 1,70,000 ರೂಪಾಯಿ ಈ ಮಷಿನರಿ ಬೇಕು, ಸರ್ ನಂಗೆ 4,50,000 ರೂಪಾಯಿಗೆ ನನಗೆ ಈ ತಳಿಯ ಕುರಿಗಳು ಈ ಮಾರ್ಕೆಟ್ ಅಲ್ಲಿ ಬೇಕು. ಮತ್ತೆ ಇದನ್ನ ಆಗಿದ ಮೇಲೆ ನಾನು ಈ ಮರಿಗಳನ್ನು ಈ ಮಾರ್ಕೆಟ್ ಅಲ್ಲಿ ಈ ರೇಟಿಗೆ ಮಾರ್ತೀನಿ, ನನಗೆ ಇಷ್ಟೊಂದು ಆದಾಯ ಇದೆ, ಇಷ್ಟೊಂದು ಎಕ್ಸ್ಪೆಂಡಿಚರ್ ಇದೆ, ನನಗೆ ಇಷ್ಟು ಆದಾಯ ಆಗತ್ತೆ, ನಾನು ತಿಂಗಳಕ್ಕಂತ ಕಟ್ಟೆ ಕಟ್ತೀನಿ. ಆ ಕಾನ್ಫಿಡೆನ್ಸ್ ನೋಡ್ತಾರೆ. ಸೊ ಬ್ಯಾಂಕ್ ಮ್ಯಾನ್ ನೋಡೋದು ಆ ಕಾನ್ಫಿಡೆನ್ಸ್.
ಆ ಕಾನ್ಫಿಡೆನ್ಸ್ ನಿಮ್ಗೆ ಇವ್ರು ಕೊಡ್ತಾರೆ. ಅಂದ್ರೆ ನಾವು ಯಾವ ತರ ಮಾಡ್ತೀವಿ ಅಂದ್ರೆ, ಈ ನಮ್ ಕಡೆ ಜನ ಬರ್ತಾರೆ, ಬಂದ್ ಕೂಡಲೇ ಅವರು ಬ್ಲಾಂಕ್ ಆಗಿರ್ತಾರೆ, ನಮ್ಮ ಟೀಮ್ ಅನ್ನ ಮಾತಾಡ್ತಾರೆ. ನಮ್ಮ ಟೀಮ್ ಅನ್ನು ನಾವು ಏನ್ ಮಾಡ್ತೀವಿ, ಅವ್ರ ಅಸೆಸ್ಮೆಂಟ್ ಮಾಡ್ತೀವಿ, ನಾವು ಪ್ರಶ್ನೆ ಕೇಳ್ತೀವಿ. ನೀವು ಯಾರು, ಎಲ್ಲಿಂದ ಮಾತಾಡ್ತೀರಾ, ಲೋನ್ ಎಷ್ಟು ಬೇಕಾಗಿದೆ, ಮತ್ತೆ ನಿಮ್ಮ ಕ್ಯಾಸ್ಟ್ ಕ್ಯಾಟಗರಿ ಯಾವುದು, ಎಜುಕೇಶನ್ ಏನಾಗಿದೆ, ಅರ್ಬನ್ ಅಲ್ಲಿ ಮಾಡ್ತೀರಾ, ರೂರಲ್ ಮಾಡ್ತೀರಾ, ಮತ್ತೆ ನಿಮ್ಮ ಕೈಯಿಂದ ಎಷ್ಟು ಹಣ ಹಾಕ್ತೀರಾ, ಲೋನ್ ಎಷ್ಟು ಬೇಕು. ಅವಾಗ ನಾವು ಅಲ್ಲಿ ಪ್ರೊಸೆಸ್ ನಮ್ಮ ಬ್ರೈನ್ ಸ್ಟಾರ್ಟ್ ಮಾಡ್ತೀವಿ. ಹಣ ಎಷ್ಟು ಹಾಕ್ತಾರೆ. ಸೊ ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಸರ್ ಒಂದು 4 ಕೋಟಿ ಕೊಟ್ಬಿಡಿ ಸರ್, ನಿಮ್ ಯೂಟ್ಯೂಬ್ ಅಲ್ಲಿ ಹೇಳಿದಿರಾ, ನೀವೆಷ್ಟು ಹಾಕ್ತೀರಾ ಸರ್, ಅಂಕಲ್ 4 ರೂಪಾಯಿ ಇಲ್ಲ, ಅದು ಆಗಂಗಿಲ್ಲ. ಸೊ ನೀವು ಎಷ್ಟು ಲೋನ್ ಬೇಕೋ ಅದ್ರ ಮಿನಿಮಮ್ 10% ಇಂದ ಇಟ್ಕೊಂಡು 25% ನಿಮ್ ಕಡೆ ಹಾಕೋ ಕೆಪಾಸಿಟಿ ಇರ್ಲೇಬೇಕು. ಓಕೆ, ನಾ ಬರೀ ಸ್ವಲ್ಪ ಹಾಕ್ತೀನಿ ಅಂತ ಕಷ್ಟ ಆಗತ್ತೆ. PMGP ಒಳಗಡೆ ನಿಮ್ 5% ಇದ್ರೂ ಕೆಲಸ ಆಗತ್ತೆ. ಸೊ ಆ ಹಂತವಾಗಿ ನಾವು ಕರೆಕ್ಟ್ ಮಾಡಿದಾಗ ನಮ್ಮ ಟೀಮ್ ಅವ್ರನ್ನ ಗೈಡ್ ಮಾಡ್ತೀವಿ. ಸೊ ಯಾವ ಸ್ಕೀಮಿಗೆ ಸೂಟೇಬಲ್ ಆಗಿದೆ. ಓಕೆ, ಬರ್ತಾರೆ ಮುದ್ರಾ ನಮ್ಗೆ, ನಾವು ಕೊಡೋದು ಬೇರೆ ಲೋನ್ ಕೊಡ್ತೀವಿ. ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಂಡು ಅವ್ರಿಗೆ ಯಾವ್ದು ಸೂಟಬಲ್ ಇರುತ್ತೆ ಅದು ಕೊಡ್ತೀವಿ. ಹೌದು, ಆ ಎಲಿಜಿಬಿಲಿಟಿ ಚೆಕ್ 2 ತರ ಆಗುತ್ತೆ. ಒಂದು ಓರಲಿ ಆಗತ್ತೆ, ಮತ್ತೆ ಇನ್ನೊಂದು ನಮ್ಮ ಆಪ್ ಒಳಗಡೆ ಚೆಕ್ ಮಾಡ್ಕೋಬಹುದು. ಅವ್ರ ಎಲಿಜಿಬಿಲಿಟಿ ಯಾವ ಸ್ಕೀಮ್ ಇದೆ ಅಂತ ಅದಕ್ಕೂ ಚೆಕ್ ಮಾಡ್ಕೋಬಹುದು. ನಾವು ಇವಾಗ ಲೋನ್ ಡಾಕ್ಟರ್ ಅನ್ನೋದು ಬರೀ ಒಂದು ಹ್ಯೂಮನ್ ಅಷ್ಟೇ ಅಲ್ಲ, ನಮ್ದು ಟೆಕ್ನಾಲಜಿ ಓರಿಯೆಂಟೆಡ್ ಕಂಪ್ನಿ. ಸೊ ಟೆಕ್ ಎನೇಬಲ್ಡ್ ಕಂಪ್ನಿ. ಸೊ ಟೆಕ್ನಾಲಜಿ ಮುಖಾಂತರ ನಾವು ಫಲಾನುಭವಿನ, ಸರ್ಕಾರ ಮತ್ತು ಬ್ಯಾಂಕ್ ಅನ್ನು ಕಲೆಕ್ಟ್ ಮಾಡ್ತೀವಿ. ಮತ್ತೆ ಈ ಎಲ್ಲಾ ಪ್ರೊಸೆಸ್ಗೆ ಏನ್ ಬೇಕಾಗೋ ಎಲ್ಲಾ ಪ್ರತಿಯೊಂದು ಪ್ಯಾರಾಮೀಟರ್ ಫಿಟ್ ಮಾಡ್ತೀವಿ. ಅದರ ಜೊತೆಗೆ ಅವ್ರ ಕಾನ್ಫಿಡೆನ್ಸ್. ವೀಕ್ಷಕರೇ, ಇದು ನಿಮ್ಗೆ ಎಲ್ಲಿ ಉಪಯೋಗ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಇದು ಕೇಳಿಸ್ಕೋಬೇಕು. ಯಾಕಂದ್ರೆ ಒಬ್ಬ ಕಾಮನ್ ಮ್ಯಾನು ಒಂದು ವಿಲೇಜ್ ಅಲ್ಲಿ ಇರ್ತಾರೆ, ಅವ್ರಿಗೆ ಒಂದು ಲೋನ್ ಬೇಕು ಅಂತ ಅಪ್ಲೈ ಮಾಡಕ್ ಹೋದಾಗ ಸರ್ಕಾರದಲ್ಲಿ ನೀವು ನೋಡಿರ್ತೀರಾ, ಅಪ್ಲಿಕೇಶನ್ ಹಾಕ್ತಾರೆ, ರಿಸಲ್ಟ್ ಸಿಗಲ್ಲ, ಕರೆಕ್ಟಾಗಿ ಕೇಳಿದ್ರೆ ಕರೆಕ್ಟಾಗಿ ರೆಸ್ಪಾನ್ಸ್ಗಳು ಮಾಡಲ್ಲ. ಆಮೇಲೆ ಎಷ್ಟು ಸ್ಕೀಮ್ ಇದೆ, ಎಷ್ಟು ಲೋನ್ ಇದೆ ಅನ್ನೋದು ಕೂಡ ಅವರು ರಿವೀಲ್ ಮಾಡಲ್ಲ, ಆಡಿಸ್ತಾ ಇರ್ತಾರೆ, ಹೋಗೋದು ಬರೋದು. ಸೊ ಈ ತರ ಎಲ್ಲ ಇರ್ಬೇಕಾದ್ರೆ ಸಿಂಪಲ್ ಆಗಿ ಒಂದ್ ಹೇಳ್ಬೇಕಂದ್ರೆ, ಇವ್ರೇನ್ ಎಕ್ಸ್ಟ್ರಾ ನಿಮ್ಗೆ ಹೋಮ್ ಲೋನ್ ಮಾಡ್ಬಿಡ್ತೀನಿ, ನಿಮ್ಗೆ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಏನು ಹೇಳ್ತಿಲ್ಲ. ತುಂಬಾ ಟ್ರಾನ್ಸ್ಪರೆನ್ಸಿ ಹೇಳಿದ್ದಾರೆ. ಸುಮಾರು ಒಂದು 18,000 ಜನರಿಗೆ ಲೋನ್ ಅನ್ನ ಮಾಡಿಸ್ಕೊಟ್ಟಿದೆ. ಅದು ಸಬ್ಸಿಡಿ, ಅದೇನು ಇವ್ರ ಕೈಯಿಂದನೂ ಕೂಡ ಕೊಡಲ್ಲ. ಹೆಂಗೆ ಅಂತಂದ್ರೆ, ಸರ್ಕಾರದ ದುಡ್ಡು ಇರುತ್ತೆ, ಸರ್ಕಾರದ ಸಾಕಷ್ಟು ಸ್ಕೀಮ್ಗಳಿರುತ್ತೆ, ನಮ್ ಜನರಿಗೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋತಾರೆ ಕಾನ್ಸೆಪ್ಟ್ ನ. ಸೊ ಯಾರಿಗೆ ಲೋನ್ ಬೇಕೋ ಅವ್ರನ್ನ ಕರ್ಕೊಂಡ್ ಬಂದು ಅವ್ರ ಡಾಕ್ಯುಮೆಂಟೇಶನ್ ಚೆಕ್ ಮಾಡಿ, ಇವರದೇ ಆದಂತ ಒಂದು ಟೆಕ್ನಾಲಜಿ ಇದೆ, ಮತ್ತೆ ಅಪ್ಲಿಕೇಶನ್ಸ್ ಇದೆ, ಅದ್ರ ಮೂಲಕ ಚೆಕ್ ಮಾಡ್ತಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಕ್ರೈಟೀರಿಯಾಸ್ ಇದೆ, ಮ್ಯಾಚ್ ಆಗುತ್ತೋ ಮ್ಯಾಚ್ ಆಗಲ್ವೋ ಅಂತ ಅಲ್ಲೇ ಸ್ಪಾಟ್ ಅಲ್ಲಿ ಕೂಡ ಹೇಳ್ತಾರೆ. ಕೆಲವರಿಗೆ 5 ಕೋಟಿ ಲೋನ್ ಕೂಡ ಅವ್ರು ಮಾಡ್ಕೊಟ್ಟಿದ್ದಾರೆ, ಇದು ವಿತೌಟ್ ಏನ್ ಸರ್. ಸೊ ವಿತೌಟ್ ಕೇಳಿ, ಸರ್ಕಾರ ನಾವು ಇಲ್ಲಿವರೆಗೆ 5,000 ಕೋಟಿ ನಾವು ಸಪೋರ್ಟ್ ಮಾಡಿದ್ವಿ. ಓಕೆ, ನಾವು ಈ 5,000 ಕೋಟಿಯಿಂದ ನಾವು 5 ಲಕ್ಷ ಕೋಟಿ ಪ್ರಯತ್ನ ಮಾಡ್ತಾ ಇದೀವಿ. 5 ಲಕ್ಷ ಜನರಿಗೆ ನಾವು ರೀಚ್ ಆಗ್ಬೇಕು. ಸೊ ಇಲ್ಲಿ ನೋಡಿ ಸರ್, ನಾವು ಒಂದು ಸೈಂಟಿಫಿಕ್ ವೇದಲ್ಲಿ ವರ್ಕ್ ಮಾಡ್ತೀವಿ. ನಾವು 3 ಹಂತದಲ್ಲಿ ಕೆಲಸ ಮಾಡ್ತೀವಿ. ಒಂದನೇದ್ದು ಪ್ರೀ ಅಪ್ಲಿಕೇಶನ್ ಗಿಂತ ಮುಂಚೆ ಎಲಿಜಿಬಿಲಿಟಿ ಅವ್ರ ಕ್ರೈಟೇರಿಯಾ, ಯಾವ ಸ್ಕೀಮು ಏನು, ಮತ್ತೆ ಅವ್ರ ಕಡೆ ಏನ್ ಡಾಕ್ಯುಮೆಂಟ್ ಇದೆ, ನಮ್ ಕಡೆ ಏನ್ ಕೊಡಬಹುದು, ಎಲ್ಲಾನು ಅಪ್ಲಿಕೇಶನ್ ಹಾಕಕ್ಕಿಂತ ಮುಂಚೆ ರೆಡಿ ಮಾಡ್ತೀವಿ. ಎಕ್ಸಾಂಪಲ್, ನಾವೊಂದು ತರಕಾರಿ ಮಾಡ್ಬೇಕಾದ್ರೆ, ಓಕೆ, ಸ್ಟೋವ್ ಮೇಲೆ ಇದು ಸ್ಟೋವ್ ಇಟ್ಟು ಸ್ಟಾರ್ಟ್ ಮಾಡಿ ಹೋಗಿ ಮಾರ್ಕೆಟಿಗೆ ಹೋಗಿಲ್ಲ. ಮೊದಲೇ ಮಾಡ್ತೀವಿ, ಮಾರ್ಕೆಟಿಗೆ ಹೋಗಿ ತರಕಾರಿ ತಂದು ಅದನ್ನ ತೊಳೆದು ಕಟ್ ಮಾಡಿದ ಮೇಲೆ ನಾವು ಸ್ಟೋವ್ ಹಚ್ತೀವಿ. ಸೊ ಅದೇ ತರ ನಾವು ಕೂಡ ಹಂಗೆ. ಸೊ ಮೊದಲು ಫಸ್ಟ್ ಅದನ್ನ ಸ್ಕ್ರೂಟಿನಿ ಮಾಡ್ತೀವಿ, ಸ್ಕ್ರೂಟಿನಿ ಆಗಿದ ಮೇಲೆ ಅರ್ಜಿ ಹಾಕ್ತಿವಿ. ಓಕೆ, ಅರ್ಜಿ ಹಾಕೋದು ಕೂಡ ಸುಮ್ಮನೆ ಎಲ್ಲೋ ಒಂದ್ ಕಡೆ ಇಂಟರ್ನೆಟ್ ಸೆಂಟರ್ ಅಲ್ಲಿ ಅರ್ಜಿ ಹಾಕತಾರ ಅಲ್ಲ, ಅದಕ್ಕೊಂದು ಸಿಸ್ಟಮೆಟಿಕ್ ಪ್ಯಾರಾಮೀಟರ್ಸ್ ಇದಾವೆ, ಅದಕ್ಕೆ ಒಂದು ಕೆಲವೊಂದು ಪ್ರೊಸೀಜರ್ಸ್ ಇದಾವೆ. ಸೊ ಆ ಪ್ರೊಸೀಜರ್ ಒಳಗಡೆ ಒಂದೇ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ರಿಜೆಕ್ಟ್ ಆಗುತ್ತೆ. ಓಕೆ, ಸೊ ಈ ಪ್ಯಾರಾಮೀಟರ್ ಅಪ್ಲಿಕೇಶನ್ ಹಾಕಿದ ನಂತರ ಈ ಅಪ್ಲಿಕೇಶನ್ ಅವ್ರಿಗೆ ಹಾಕೋರಿಗೆ ಎಲ್ಲರೂ ಸಪೋರ್ಟ್ ಮಾಡಬಹುದು. ಬಟ್ ಅಪ್ಲಿಕೇಶನ್ ಹಾಕಿದ ನಂತರ ನಮ್ ರಿಯಲ್ ಆಗಿ ನಮ್ ಬಿಸ್ನೆಸ್ ನಮ್ಗೆ ಸಪೋರ್ಟ್ ಆಗುತ್ತೆ. ನಮ್ಗೆ ಯಾವ ತರ ಸಪೋರ್ಟ್ ಆಗುತ್ತೆ, ಅಪ್ಲಿಕೇಶನ್ ನೀವು ಮೋದಿ ಕಡೆಯಿಂದ ತಂದ್ರು ಅಲ್ಲಿ ರಿಜೆಕ್ಟ್ ಮಾಡೇ ಮಾಡ್ತಾರೆ, ಇದು ಕಾಮನ್ ಫಾರ್ಮುಲಾ. ಓಕೆ, ನಿಮ್ಮಲ್ಲಿ ಒಂದ್ ಮಾತ್ರ ಇಟ್ಕೊಳ್ಳಿ, ರಿಜೆಕ್ಟ್ ಆಗೇ ಆಗುತ್ತೆ. ಬಟ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ ನಂತರ ಇಲ್ಲಿ ನಾವು ಪೋಸ್ಟ್ ಅಬ್ಜೆಕ್ಷನ್ ಅಂದ್ರೆ ಪೋಸ್ಟ್ ಅಪ್ಲಿಕೇಶನ್ ಅಬ್ಜೆಕ್ಷನ್ ಹ್ಯಾಂಡಲ್ ಮಾಡ್ತೀವಿ. ಅಬ್ಜೆಕ್ಷನ್ ಎಕ್ಸಾಂಪಲ್, ಈಗ ನಿಮ್ದು ರಿಜೆಕ್ಟ್ ಆಗಿದೆ, ನಾವು ಅದಕ್ಕೆ ಸ್ಕ್ರೂಟಿನಿ ಮಾಡ್ತೀವಿ, ಏನೇನ್ ಕಾರಣ ರಿಜೆಕ್ಟ್ ಆಗಿದೆ. ಪಾಯಿಂಟ್ ನಂಬರ್ 1 ಇದು ಇಲ್ಲ, ಇದನ್ನ ತಗೊಳ್ಳಿ. ಪಾಯಿಂಟ್ ನಂಬರ್ 2 ಇದು ಇಲ್ಲ, ಇದನ್ನ ತಗೊಳ್ಳಿ. ಪಾಯಿಂಟ್ ನಂಬರ್ 3 ಇದು ತಗೊಳ್ಳಿ. ಫೈಲ್ ಪಾಸ್ ಮಾಡಿ. ಫೈಲ್ ಇಟ್ಕೊಂಡು ಕೊಡುವಾಗಿಲ್ಲ. ವೆರಿ ಸಿಂಪಲ್, ಕೇಳಿಸ್ಕೊಂಡಲ್ಲ. ಈಗ ಅವ್ರಿಗೆ ಏನ್ ಡಾಕ್ಯುಮೆಂಟ್ಸ್ ಬೇಕು ಅದನ್ನ ನಾವು ಅದನ್ನ ಅವ್ರಿಗೆ ಕೊಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಫೇಲ್ ಆಗ್ತಿರ್ತೀವಿ. ಬಟ್ ಇವ್ರ ಹತ್ರ ರೆಡಿ ಟು ಇಟ್ಟು, ಯಾಕಂದ್ರೆ ಇವರು ಎಕ್ಸ್ಪರ್ಟ್, ಅದಕ್ಕೆ ಇವ್ರ ಹೆಸರು ಲೋನ್ ಡಾಕ್ಟರ್ಸ್ ಅಂತ. ಒಬ್ಬೊಬ್ರು ಒಂದೊಂದ್ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಹಾಗೆ ಲೋನ್ ಡಾಕ್ಟರ್ ಪ್ರಕಾಶ್ ಅವರು ಕೂಡ ಸಾಕಷ್ಟು ಎಕ್ಸ್ಪರ್ಟ್ ಇದ್ದಾರೆ. ಲೋನ್ ಅನ್ನ ಮಾಡಿಸ್ತಾ, ಅದು ಸಬ್ಸಿಡಿ ಲೋನ್ಸ್ ಮಾತ್ರ. ಗೌರ್ಮೆಂಟ್ ಇಂದ ಏನೆಲ್ಲ ಸ್ಕೀಮ್ಗಳು ಬರುತ್ತೆ, ಕರ್ನಾಟಕ ಆಗಿರ್ಬೋದು ಅಥವಾ ಸೆಂಟ್ರಲ್ ಆಗಿರ್ಬೋದು, ಸೆಂಟ್ರಲ್ ಸಾಕಷ್ಟು ಕಾಂಟ್ಯಾಕ್ಟ್ ಇದೆ. ನಾಟ್ ಓನ್ಲಿ ಇನ್ ಕರ್ನಾಟಕ ಅಂತಲ್ಲ, ಎಂಟೈರ್ ಥ್ರೂ ಇಂಡಿಯಾದಲ್ಲಿ ಇವರು ಸಾಕಷ್ಟು ಲೋನ್ಗಳ ಸಬ್ಸಿಡಿ ಲೋನ್ಸ್ ನ ಕೊಡ್ಸಿದ್ದಾರೆ. ರೈತರಿಗಾಗಿರ್ಬೋದು, ಇಲ್ಲ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಆಗಿರ್ಬೋದು. ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ನಿಮ್ಗೆ ಏನೇ ಆತರ ಲೋನ್ ಮಾಡಬೇಕು, ನಾನು ಬಿಸ್ನೆಸ್ ಮಾಡಬೇಕು, ಸಾಕಷ್ಟು ಐಡಿಯಾಸ್ ಗಳು ಬೇಕು ಅಂದ್ರೆ ನೋ ನೀಡ್ ಟು ವರಿ. ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ
ಮಾತಾಡಿ ಇವ್ರ ಹತ್ರ ಎಲ್ಲಾ ತರ ಗೈಡೆನ್ಸ್ ಕೂಡ ಕೊಡ್ತಾರೆ. ಹಾಗಾದ್ರೆ ನಿಮ್ಗೊಂದು ಕ್ವಶನ್ಸ್ ಇರ್ಬೇಕು, ಇಷ್ಟೆಲ್ಲ ಮಾಡಾದ್ಮೇಲೆ ಇವ್ರಿಗೆ ಏನ್ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳಿ ಸರ್, ಏನ್ ಬೆನಿಫಿಟ್ಸ್ ಆಗುತ್ತೆ ಸರ್? ನೋಡಿ, ಎಕ್ಸಾಂಪಲ್ ಒಂದು 10 ಲಕ್ಷ ಲೋನ್ ಮಾಡಿಸ್ಕೋಬೇಕಂತ ತಿಳ್ಕೊಳ್ಳಿ. ಸೊ ಏಜೆಂಟ್ ಬ್ರೋಕರ್ ಕಡೆ ಹೋದ್ರೆ 5% ನಿಂದ 10% ಕಮಿಷನ್ ತಗೋತಾರೆ. ಓಕೆ, ನಾನ್ ನಿಮ್ ಮುಖಾಂತರ ಹೇಳ್ತೀನಿ, ನಾವು ಕಮಿಷನ್ ತಗೋಂಗಿಲ್ಲ. ಇದು ಒಂದೇ ಪಾಯಿಂಟ್. ಓಕೆ, ಎರಡನೇ ಪಾಯಿಂಟ್, ಇಲ್ಲಿ ಫಲಾನುಭವಿ ಅವರೇ ಈ 10 ಲಕ್ಷ ಮಾಡಿಸೋ ತಿರುಗಾಡಿದ್ರೆ ಓಕೆ ಮಿನಿಮಮ್ 30,000 ರೂಪಾಯಿ ಖರ್ಚು ಆಗೇ ಆಗತ್ತೆ. ಸೊ ಎಲ್ಲ ಕಡೆ ತಿರುಗಾಡಿ ಮಾಡ್ಬೇಕು, ಮತ್ತೆ ಅಷ್ಟವ್ರು 30,000 ರೂಪಾಯಿ ಖರ್ಚು ಮಾಡಿದ್ರು ಆಗೋದ್ ಗ್ಯಾರಂಟಿ ಇಲ್ಲ, ಯಾಕಂದ್ರೆ ಅವ್ರು ಎಕ್ಸ್ಪರ್ಟ್ ಅಲ್ಲ. ಅಲ್ಲಿ ಏಜೆಂಟ್ ಬ್ರೋಕರ್ ಕೂಡ ಟೆಕ್ನಿಕಲ್ ಎಕ್ಸ್ಪರ್ಟ್ ಅಲ್ಲ. ಓಕೆ, ಅಲ್ಲಿ 50,000 1 ಲಕ್ಷ ಖರ್ಚಾದ್ರೂ ಆಗೋ ಗ್ಯಾರಂಟಿ ಇಲ್ಲ. ಇಲ್ಲಿ 30,000 ರೂಪಾಯಿ ಖರ್ಚು ಮಾಡೋ ಆಗೋ ಗ್ಯಾರಂಟಿ ಇಲ್ಲ. ಅದೇ ಕೆಲಸವನ್ನು ನಾವು ಬರೀ 4,999 ಮಾಡ್ತೀವಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಚಿಕ್ಕ ಅಮೌಂಟ್, ಬರೀ ಡಾಕ್ಯುಮೆಂಟ್ ಫೀಸ್ ಮಾತ್ರ. ಆಕ್ಚುಲಿ ಅವ್ರ ಅನಲೈಸೇಷನ್ ಹಾಗೆ ಇದೆ. ಇವಾಗ ಏನಾದ್ರು ಒಂದು ಲೋನ್ ಮಾಡಿಸ್ಬೇಕು, ಸಬ್ಸಿಡಿ ಲೋನ್ಸ್ ಅಂದ್ರೆ ಸುತ್ಸಿ ಅಲಸಿ ದುಡ್ಡು ಇಸ್ಕೊಂಡು ಬ್ರೈಬ್ ಇಸ್ಕೊಂಡು ಆಗ ಈಗ ಅಂತ ಹೇಳ್ಕೊಂಡು ಹೋಗ್ತಿರ್ತಾರೆ. ಇಟ್ಸ್ ವೆರಿ ಜಸ್ಟ್ 499 ರುಪೀಸ್ಗೆ, ಅಂದ್ರೆ 4,999ಗೆ ಇವ್ರು ಬಂದ್ಬಿಟ್ಟು ನಿಮ್ಗೆಲ್ಲ ಡಾಕ್ಯುಮೆಂಟೇಶನ್ ಆಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು, ಡೀಟೇಲ್ಸ್ ಆಗಿ ಪ್ರತಿಯೊಂದನ್ನು ಕೂಡ ಪಿನ್ ಟು ಪಿನ್ ಗೈಡ್ ಮಾಡ್ತಾರೆ. ನಮ್ಮ ಎಲಿಜಿಬಿಲಿಟಿನೂ ಕ್ರೈಟೀರಿಯಾ ಚೆಕ್ ಮಾಡಿ ಅದನ್ನು ಕೂಡ ಇವರು ಸಜೆಸ್ಟ್ ಮಾಡ್ತಾರೆ. ಮತ್ತೆ ಫೀಸ್ ಸ್ಟ್ರಕ್ಚರ್ ಕೂಡ 10 ಲಕ್ಷವರೆಗೆ ಇದು ಇದೆ. 10 ಲಕ್ಷದಿಂದ 20 ಲಕ್ಷ ಬರೀ 6,999, 20 ಲಕ್ಷದಿಂದ ಇಟ್ಕೊಂಡು 50 ಲಕ್ಷವರೆಗೆ ಬರೀ 9,999. ನೋಡಿ, ನೀವೆಷ್ಟು ಲೈಕ್ ಬಡ್ಜೆಟ್ ಅಲ್ಲಿ ಲೋನ್ ತಗೊಳಿದ್ರೆ ಎಲ್ಲದಕ್ಕೂ ಕೂಡ ಇವ್ರ ಸೊಲ್ಯೂಷನ್ಸ್ ಇದೆ. ಮತ್ತೆ ಇವರು ಸಾಕಷ್ಟು ಜನಕ್ಕೆ ಲೋನ್ ಮಾಡಿಸ್ಕೊಟ್ರ ಎಕ್ಸಾಂಪಲ್ ಕೂಡ ಇದೆ. ಸೊ ಸಿಂಪಲ್ ಒಂದ್ಸರಿ ಕಾಲ್ ಮಾಡಿ ಮಾತಾಡಿ, ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇರ್ತದೆ, ನಿಮ್ಗೇನ್ ಕ್ವಶನ್ಸ್ ಇರುತ್ತೆ, ಡೌಟ್ಸ್ ಇರುತ್ತೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾವ್ ಇಷ್ಟೆಲ್ಲ ಓಡಾಡ್ತೀವಿ, ಇಷ್ಟೆಲ್ಲ ದುಡ್ಡು ಕೊಟ್ಟಿದೀವಿ ಬ್ರೋಕರ್ಸ್ಗೆ, ಅವ್ರಿಗೆ ಅದೇ ಇವರು ಜಸ್ಟ್ 4,900 ರುಪೀಸ್ ಕೊಟ್ರೆ ಲೈಕ್ ನಾನು 10 lakhs ಲೋನ್ ಮಾಡಿಸ್ಕೊಡ್ತಾರೆ ಅಂತ. ಸೊ ಅವ್ರ ಎಕ್ಸ್ಪರ್ಟ್ ಇದಾರೆ, ಅವ್ರ ಹತ್ರ ಆಪ್ಸ್ ಮತ್ತೆ ಕೆಲವೊಂದು ಟೆಕ್ನಾಲಜೀಸ್ ಗಳಿದಾವೆ, ಮಾತಾಡ್ತಾರೆ, ಆಲ್ರೆಡಿ ಮಾಡಿಸು ಕೊಟ್ಟಿದ್ದಾರೆ. ಸೊ ಒಂದ್ಸರಿ ನೀವು ಕಾಲ್ ಮಾಡಿ ಮಾತಾಡಿ. ಬಟ್ ಇಲ್ಲಿ ನಾನು ಇನ್ನೊಂದು ಕ್ಲಾರಿಟಿ ಮಾಡ್ತೀನಿ. ಓಕೆ, ಸೊ ನಾನು ಮಾಡಿಸ್ಕೊಡ್ತೀನಿ ಅನ್ನೋದಕ್ಕಿಂತಲೂ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಓಕೆ, ನಿಮ್ ನಾನಂತಲ್ಲ, ಈ 4 ಪಾರ್ಟ್ ಅಲ್ಲಿ 25% ನಿಮ್ KYC ಆಗಿರ್ಬೋದು, ನಿಮ್ ಕ್ರೆಡೆನ್ಶಿಯಲ್ ಗೌರ್ಮೆಂಟ್ ಪ್ರಕಾರ ಮ್ಯಾಚ್ ಆಗಿರ್ಬೋದು, ನಿಮ್ಮ ಕ್ರೆಡೆನ್ಶಿಯಲ್ ಬ್ಯಾಂಕ್ ಪ್ರಕಾರ ಮ್ಯಾಚ್ ಆಗಿರ್ಬೋದು, ಮತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ನಂತರ ಅದ್ರಲ್ಲಿ ಯಾವ್ದೇ ಚೇಂಜಸ್ ಬೇಕಾದ್ರೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಇದ್ರ ಬೇಸ್ ಮೇಲೆ ಜೊತೆಗೆ ನೀವು ಬ್ಯಾಂಕ್ ಅಲ್ಲಿ ಮಾತಾಡಿದಾಗ ನಿಮ್ಗೆ 100% ಕೆಲಸ ಆಗುತ್ತೆ. ಬಟ್ ನೀವು ಮಾತಾಡ್ಲೇಬೇಕು. ಆಕ್ಚುಲಿ ದಟ್ ಇಸ್ ವ್ಯಾಲಿಡ್ ಪಾಯಿಂಟ್. ಆಕ್ಚುಲಿ ನಾನು ಅವಾಗಲೇ ಹೇಳ್ತಿದ್ದೆ, ಇವರು ಮಾಡಿಸ್ಕೊಡೋರಲ್ಲ ನಿಮ್ಗೆ, ಆ ಲೋನ್ಗೆ ಸಪೋರ್ಟಿವ್ ಆಗಿ ಯಾವಾಗ್ಲೂ ಜೊತೆಲಿದ್ದಾರೆ. ಹೆಂಗೆ ಅಂತಂದ್ರೆ, ಈ ಕೆಲಸ ಮಾಡ್ಬೇಕಂದ್ರೆ ಇಷ್ಟು ಲೈಕ್ ಡಾಕ್ಯುಮೆಂಟೇಶನ್ ಇರಬೇಕು ಅಂತ ಪ್ರತಿಯೊಂದು ಕೂಡ ಎಕ್ಸ್ಪರ್ಟ್ ತಿಳ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೀವ್ ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಎಕ್ಸ್ಪರ್ಟ್ ಇದ್ರೆ ಮಾತ್ರ ಹೋಗಿ ಕ್ವಶನ್ ಮಾಡೋದು, ಮತ್ತೊಂದು ಕೇಳೋದು ಮಾಡಬಹುದಲ್ಲ. ಸೊ ಅದೇ ತರ ನಿಮ್ಗೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಕೂಡ ನಿಮ್ ಜೊತೆ ಇದು ನೀಟಾಗಿ ಕಂಪ್ಲೀಟ್ ಆಗೋರು ಕೂಡ ದೇ ವಿಲ್ ಸಪೋರ್ಟ್. ಸರ್, ಇಲ್ಲಿ ನಾನು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಎಕ್ಸಾಂಪಲ್, ಈಗ ನಮ್ಮ ಫಲಾನುಭವಿ ಒಂದು ಹುಡುಗ. ಓಕೆ, ಇಲ್ಲಿ ಅವ್ನು ಮದುವೆ ಮಾಡ್ಕೊಂಡು ಅನ್ಕೊಂಡಿದ್ದು ಹುಡುಗಿ ಯಾರು? ಬ್ಯಾಂಕ್. ಓಕೆ, ಈ ಫಲಾನುಭವಿಗೆ ಬ್ಯಾಂಕ್ ಅನ್ನೋ ಹುಡುಗಿ ಇಷ್ಟ, ಬಹಳ ಇಷ್ಟ. ಓಕೆ, ಬಟ್ ಇವತ್ ನಾಳೆ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಹುಡುಗಿಗೆ ಹೋಗಿ ಡೈರೆಕ್ಟ್ ಪ್ರಪೋಸಲ್ ಮಾಡ್ಬಿಡ್ತಾರೆ, ಐ ಲವ್ ಯು, ನನಗೆ ಮದುವೆ ಮಾಡ್ಕೊತೀನಿ ಅಂತ. ಅವಳೇನ್ ಮಾಡ್ತಾಳೆ, ಕಾಲ್ ಅಂತ ಹುಡುಗಿರ್ತಾರೆ, ರಿಜೆಕ್ಟ್ ಆಗತ್ತೆ, ಸೆಲ್ಫ್ ರಿಜೆಕ್ಟ್ ಆಗತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಆ ಫಲಾನುಭವಿಯ ಕ್ರೆಡೆನ್ಶಿಯಲ್ಸ್ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಯಾವ ಸ್ಕೀಮ್ ಕೊಡ್ಬೇಕಂತ ಅನ್ಕೊಂಡ್ಬಿಟ್ಟು ನಾವು ಆ ಹುಡುಗಿ ಅಪ್ಪ ಕಡೆ ಹೋಗ್ತೀವಿ. ಹುಡುಗಿ ಅಪ್ಪ ಯಾರು ಇಲ್ಲಿ? ಗೌರ್ಮೆಂಟ್. ಓಕೆ, ಗೌರ್ಮೆಂಟ್ ಅಲ್ಲಿ ಹೋಗಿ ಏನ್ ಹೇಳ್ತೀವಿ, ಸರ್ ನಮ್ಮ ಹುಡುಗ ಎಕ್ಸಾಂಪಲ್ ಈ ಬಿಸ್ನೆಸ್ ಮಾಡ್ತಾರೆ, ಅವ್ರ ಮಂತ್ಲಿ ಇಷ್ಟು ಗಳಿಸ್ತಾರೆ, ಇದನ್ನ ಅವ್ರ ಆದಾಯ ಚೆನ್ನಾಗಿದೆ, ಅವ್ರ ಹಿಂದೆ ಅಣ್ಣ ತಮ್ಮ ಎಲ್ಲ ಚೆನ್ನಾಗಿ ಇದೆ, ಇದನ್ನ ನಿಮ್ಗೆ ಹುಡುಗಿ ಕೊಡಿ ಅಂತಂದಾಗ ಅವ್ರ ಹುಡುಗ ಕೂಡ ಅಪ್ಪ ಕೂಡ ಒಂದೇ ಸಲ ಒಪ್ಪಂಗಿಲ್ಲ. ಅವ್ರು ನೋಡ್ತಾರೆ, ವೆರಿಫೈ ಮಾಡ್ತಾರೆ. ಸೊ ಈ ಹುಡುಗ ಹೇಳಿದ ನಿಜನಾ, ಇವ್ರ ಅಣ್ಣ ತಮ್ಮ ಯಾರು, ಅಪ್ಪ ಯಾರು, ಅಪ್ಪನ ಜೊತೆ ಮೀಟ್ ಆಗಿ ಎಲ್ಲ ಓಕೆ ಮಾಡಿದ ಮೇಲೆ ಅವಾಗ ಏನಾಗುತ್ತೆ, ಇನ್ಸ್ಟ್ರಕ್ಷನ್ ಬರುತ್ತೆ ಇಲ್ಲಿ ಹುಡುಗ ಅಪ್ಪದಿಂದ ಹುಡುಗಿಗೆ, ನೋಡಮ್ಮ ನಿನ್ ಸಲ ಹುಡುಗ ನೋಡಿದೀನಿ, ಓಕೆ ಇದು ನೀನ್ ಮಾಡ್ಕೋ ಅಂತ. ಸೊ ಹಳೆ ಜಮಾನದಲ್ಲಿ ಅಪ್ಪ ಹೇಳಿದ್ ಒಪ್ಪಿಡ್ತಿದ್ರು. ಬಟ್ ಇವಾಗ ಹೊಸ ಜಮಾನದಲ್ಲಿ ಏನಾಗುತ್ತೆ, ಹುಡುಗಿನ ಟೆಸ್ಟ್ ಮಾಡ್ತಾಳೆ, ಯಪ್ಪ ನೀನ್ ನೋಡಿರ್ಬೋದು, ನಾನು ಚೆಕ್ ಮಾಡ್ತೀನಿ. ಸೊ ಹುಡುಗಿ ಕೂಡ ಕರೆದ್ಬಿಟ್ಟು ನೀನ್ ಯಾರು, ನಾನ್ ಯಾರು, ಒಂದ್ ಬೇಟಿಂಗ್ ಹೋಗ್ಬಿಟ್ಟು ಎಲ್ಲ ಮಾತಾಡ್ಬಿಟ್ಟು ಮಾಡ್ತಾರೆ. ಸೊ ಯಾವಾಗ ಆ ಹುಡುಗಿಗೆ ಆ ಹುಡುಗ ಓಕೆ ಆಗುತ್ತೋ ಅವಾಗ ಮದುವೆ ಆಗುತ್ತೆ. ಸೊ ಅದೇ ತರ ಕೂಡ ಇವಾಗ ಲೋನ್ ಮಾಡಿಸೋದು ಕೂಡ ಅದೇ ಪ್ರೊಸೆಸ್ ಆಗುತ್ತೆ. ಸೊ ನಾವು ಮ್ಯಾಚ್ ಮಾಡ್ತೀವಿ. ಸೊ ನಾವು ನಿಮ್ಗೆ ಅಪ್ಪ ಕಡೆ ಹೋಗಿ ಪ್ರಪೋಸಲ್ ತಂದು ಹುಡುಗಿನ ತಗೊಳ್ತೀವಿ, ಬಟ್ ಹುಡುಗಿನ ಕನ್ವಿನ್ಸ್ ಮಾಡಿ ಕೆಲಸ ನಿಮ್ದು. ಕೇಳಿಸ್ಕೊಂಡು ವೀಕ್ಷಕರೇ, ನಿಜಕ್ಕೂ ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ನಾವೇನಾದ್ರೂ ತಗೋಬೇಕು ಅಂದ್ರೆ ನಾವು ಅದ್ರ ತಕ್ಕನಾಗೆ ಎಲ್ಲಾನು ರೆಡಿ ಆಗಿದ್ರೆ ಮಾತ್ರ ಆಪೋಸಿಟ್ ಇರುವಂತ ವ್ಯಕ್ತಿಗಳು ಬೇಗ ಅಕ್ಸೆಪ್ಟ್ ಮಾಡ್ತಾರೆ. ಅದಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ಸಪೋರ್ಟ್ ನ ಇವ್ರು ಮಾಡ್ಕೊಡ್ತಾರೆ. ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಹೆಸರಲ್ಲೇ ಲೋನ್ ಡಾಕ್ಟರ್ಸ್ ಅಂತ ಇದೆ. ಎಲ್ರಿಗೂ ಕೂಡ ಯೂನಿಕ್ ನೇಮು, ಸರ್ಪ್ರೈಸ್ ಅಂತ ಹೇಳ್ಬೋದು. ಇವರು ಒಬ್ರಿಗೆಲ್ಲ ಸಾಕಷ್ಟು ಜನಕ್ಕೆ ಆಲ್ರೆಡಿ ಲೋನ್ ಕೂಡ ಮಾಡ್ಕೊಟ್ಟಿದ್ದಾರೆ. ನೀವೇನಾದ್ರೂ ಗೌರ್ಮೆಂಟ್ ಸ್ಕೀಮ್ ಸಬ್ಸಿಡಿನಲ್ಲಿ ಲೋನ್ ತಗೋಬೇಕು ಅನ್ಕೊಂಡಿದ್ದೀರಾ, ಅಥವಾ ಸೆಂಟ್ರಲ್ ಅಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, ಥ್ರೂ ಔಟ್ ಇಂಡಿಯಾದಲ್ಲಿ ಎಲ್ಲಾದ್ರೂ ಆಗಿರ್ಬೋದು, ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಲ್ ಮಾಡಿ
ಇವ್ರ ಹತ್ರ ಮಾತಾಡಿ ನಿಮ್ಗೆ ಏನೇ ಹೆಲ್ಪ್ ಬೇಕು, ಏನೇ ಸಜೆಷನ್ಸ್ ಬೇಕು ಅಂದ್ರೆ ತುಂಬಾ ಈಸಿಯಾಗಿ ಕೊಡ್ತಾರೆ. ಅಂಡ್ ದೇ ನಾಟ್ ಬೇಂಡ್ ಆಫ್ ದ ಮನಿ, ಆಲ್ರೆಡಿ ಅವ್ರು ಹೇಳಿದ್ದಾರೆ. ಸಿಂಪಲ್ ಆಗಿ ನೀವೇನ್ ಲೋನ್ ತಗೊಳ್ತಾರೆ ಸರ್ಟನ್ ಫೀಸ್ ಸ್ಟ್ರಕ್ಚರ್ಸ್ ಇರುತ್ತೆ. ಇಟ್ಸ್ ವೆರಿ ಲೆಸ್ ಬಡ್ಜೆಟ್. ತಕ್ಕನಾಗಿ ಪಕ್ಕದ ಕೆಲಸ ಕೂಡ ಆಗುತ್ತೆ. ನಿಮ್ಗೆ ಲೋನ್ ಆಗುತ್ತೆ ಆಗಲ್ಲ ಅಂತಾನು ಕೂಡ ಅವ್ರು ಅಲ್ಲೇ ಡೈರೆಕ್ಟ್ ಆಗಿ ನಿಮ್ಗೆ ತಿಳಿಸ್ತಾರೆ. ನಿಮ್ಗೆ ಎಷ್ಟೋ ಕಡೆ ನೀವು ದುಡ್ಡು ಕೊಟ್ಕೊಂಡು ಲೋನ್ ಆಗುತ್ತೆ ಮಾಡಿಸ್ತಾರೆ ಟ್ರೈ ಮಾಡ್ತಾರೆ ಅಂತ ವರ್ಷಾನ್ಗಟ್ಲೆ ದುಡ್ಡನ್ನ ಹಾಳು ಮಾಡ್ಕೊಂಡು ನಿಮ್ ಟೈಮ್ ಹಾಳು ಮಾಡ್ಕೊಂಡು ಕೊನೆಗೆ ನಿರಾಶರಾಗಿರ್ತೀರಾ. ಇಲ್ಲಿ ಹಾಗಿರಲ್ಲ. ಮೇಕ್ ಇಟ್ ಆರ್ ಬ್ರೇಕ್ ಇಟ್. ಆಗುತ್ತೆ ಆಗಲ್ಲ ಅನ್ನೋದನ್ನ ಈಸಿಯಾಗಿ ಪ್ರಕಾಶ್ ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಾಲ್ ಮಾಡಿ ಮಾತಾಡ್ಬೋದು. ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಿದ್ರೆ ಹೇಳ್ಬೋದು. ಹಾ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ. ಸೊ ನಮ್ಮ ಯುವಕರು, ನಮ್ಮ ಜನ, ಸೊ 18 ವರ್ಷ ಇಟ್ಕೊಂಡು 60 ವರ್ಷ 65 ಇಯರ್ಸ್ ಒಳಗಡೆ ಯಾರು ಇದ್ದೀರಾ, ಸೊ ಒಂದ್ ಹೇಳ್ತೀನಿ, ಜಾಬ್ ಜಾಬ್ ಅಂದ್ರೆ ನೌಕರಿ ಅಂತೀವಲ್ಲ. ಸೊ ನೌಕರಿ ಅಂದ್ರೆ ನೌಕರಿದಾರ ಅಂದ್ರೆ ಒಂದು ಕೆಲಸ ಮಾಡೋರು. ಸೊ ಅದನ್ನ ಬಿಟ್ಬಿಟ್ಟು ನೀವು ಸ್ವಂತ ಬಿಸ್ನೆಸ್ ಮಾಡೋ, ನಿಮ್ ಕಡೆ ಐಡಿಯಾ ಇದ್ದು, ನಿಮ್ ಕಡೆ ನಾಲೆಜ್ ಇದ್ದು, ನಿಮ್ ಕಡೆ ಟ್ಯಾಲೆಂಟ್ ಗೆ ನಿಮ್ಗೆ ಮೇನ್ ಬೇಕು ಒಂದು ಪ್ರಾಪರ್ ಗೈಡ್. ಸೊ ಅದರ ಸಲುವಾಗಿ ನಿಮ್ಮ ಐಡಿಯಾ ತಗೊಂಡ್ ಬನ್ನಿ, ನಾವು ಫಂಡಿಂಗ್ ನಾವು ಸಪೋರ್ಟ್ ಮಾಡ್ತೀವಿ, ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಿ ಬೆಳೀರಿ. ಸೊ ಅದ್ರ ಸಲುವಾಗಿ ನಮ್ಮ ಟೀಮ್ ಕಾಂಟ್ಯಾಕ್ಟ್ ಮಾಡಿ, ಮತ್ತೆ ನಮ್ಮ ಲೋನ್ ಡಾಕ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಕೆಲವ್ರು ಇರ್ತಾರೆ ನನಗೆ ಸಾಕಷ್ಟು ಐಡಿಯಾಸ್ ಇದೆ, ದುಡ್ಡಿಲ್ಲ, ನಾನು ಹಾಗೆ ಮಾಡ್ತೀನಿ ಈಗ ಮಾಡ್ತೇನೆ, ನಾನು ಒಳ್ಳೆ ಪೊಟೆನ್ಶಿಯಲ್ ಇದೆ, ಒಳ್ಳೆ ಟೀಮ್ ಇದೆ, ಬಟ್ ದುಡ್ಡಿಲ್ಲ, ಏನು ಮಾಡಕ್ ಆಗ್ತಿಲ್ಲ ಅಂತ ಟೆನ್ಷನ್ ಹೇಳ್ತಾರೆ. ನೋ ನೀಡ್ ಟು ವರಿ. ಸೊ ನಿಮ್ಮ ಒಂದು ಆರ್ಥಿಕ ನೆರವಿಗಾಗಿ ಲೋನ್ ಡಾಕ್ಟರ್ಸ್ ಅದಾರೆ. ನೀವೇನ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ರ, ನಿಮ್ಗೆ ವಯಸ್ಸು ಎಷ್ಟು, ನಿಮ್ ಪ್ಲಾನ್ಸ್ ಏನು, ನಿಮ್ ಎಕ್ಸಿಕ್ಯೂಷನ್ಸ್ ಏನು, ಪ್ರತಿಯೊಂದನ್ನು ಕೂಡ ಇವರಿಗೆ ಇನ್ಫಾರ್ಮ್ ಮಾಡಿದ್ರೆ ಸಾಕು, ಇವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.